ವಿಧಾನಸೌಧ ನೋಡಬೇಕು ಅಂತ ಸುಮಾರು ಜನ ಕುತೂಹಲದಿಂದ ಬರ್ತಾ ಇದ್ದಾರೆ. ಅವ್ರ ಪುಸ್ತಕಗಳನ್ನ ಕೂಡ ನೋಡ್ತಾ ಇದ್ದಾರೆ, ಕೊಂಡ್ಕೊಳ್ತಾ ಇದ್ದಾರೆ. ಇದೊಂದು ಸರ್ಕಾರದ ಒಳ್ಳೆ ಪ್ರಯತ್ನ. ಬೇರೆ ಬೇರೆ ಥರದ ಬುಕ್ ಲವರ್ಸ್ ಬಂದಿದ್ದಾರೆ. ಮತ್ತು ವಿಧಾನಸೌಧದಲ್ಲಿ ಆಗಿರೋದು ಪ್ರಕಾಶಕರಿಗೆಲ್ಲರಿಗೂ ಸಹಿತ ತುಂಬ ಖುಷಿಯಾದ ವಿಚಾರ. ರಹಮತ್ ತರೀಕೆರೆ ಅವರ ಪುಸ್ತಕಗಳು ಹೆಚ್ಚು ಮಾರಾಟ ಆಗ್ತಾ ಇದೆ. ಜನಕ್ಕೆ ತಲುಪಿಸುವಂಥ ಸಾಹಿತ್ಯವನ್ನು ಜನಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ಜನಪ್ರತಿನಿಧಿಗಳಿಂದ ಮಾಡಿದರೆ, ಈ ಮೇಳದಿಂದ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅನ್ನೋದು ಒಂದು ಮೊದಲನೇ ಅಭಿಪ್ರಾಯ. ಇದು ಅಂದರೆ ಮೊದಲನೇ ಸಾರಿ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಆಯೋಜನೆ ಮಾಡಿದ್ದಾರೆ. ಇದು ಮಾನ್ಯ ಸಭಾಧ್ಯಕ್ಷರು ಅವ್ರ ಇನಿಷಿಯೇಟಿವಿಂದ ನಡೀತಾ ಇರೋ ಪುಸ್ತಕ ಮೇಳ. ಜನ ಅಂದರೆ ವಿಧಾನಸೌಧ ನೋಡಬೇಕು ಅಂತ ಸುಮಾರು ಜನ ಕುತೂಹಲದಿಂದ ಬರ್ತಾ ಇದ್ದಾರೆ. ಅವ್ರ ಪುಸ್ತಕಗಳನ್ನ ಕೂಡ ನೋಡ್ತಾ ಇದ್ದಾರೆ, ಕೊಂಡ್ಕೊಳ್ತಾ ಇದ್ದಾರೆ. ಡಿಫ್ರೆನ್ಸ್ ಏನಂದರೆ ಜನಗಳು ಒಂಥರ ಬೇರೆ ಬೇರೆ ವಲಯದಿಂದ ಜನ ಬರ್ತಾ ಇದ್ದಾರೆ. ಅಂದರೆ ಇಂಗ್ಲೀಷ್ ಪುಸ್ತಕಗಳು ನೋಡ್ಕೊಂಡ್ಬರೋರು, ಅರ್ಬನ್ ಸ್ಪೇಸಲ್ಲಿ ಬದುಕೋರು ಇವರೆಲ್ಲ ಬರ್ತಾ ಇದ್ದಾರೆ. ಸಾಮಾನ್ಯ ಸಾಹಿತ್ಯ ಸಮ್ಮೇಳನ ಅಂದರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಾಗುತ್ತೆ. ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ ಇಲ್ಲಿ. ಕರ್ನಾಟಕದ ಸುಮಾರು ಪುಸ್ತಕ ಮಳಿಗೆಗಳಲ್ಲಿ ಬಂದಿದ್ದಾವೆ, ಪ್ರಕಾಶಕರು ಬಂದಿದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಳಿಗೆಗಳು ಕೊಟ್ಟಿದ್ದು ಇನ್ನು ಸ್ವಲ್ಪ ಚೆನ್ನಾಗಿ ಆಗ್ತಾಯಿತ್ತು. ಇದು ಶಾಸಕರು ಅಂದರೆ ಇನ್ನೂ ಯಾರೂ ಬರ್ತಾ ಇಲ್ಲ. ಬಟ್ ಶಾಸಕರಿಗೆ ಸಭಾಪತಿಗಳು ಹೇಳಿರೋ ಪ್ರಕಾರ ಬೇರೆ ಬೇರೆ ಮಳಿಗೆಗಳಿಗೆ ಹೋಗಿ ಪುಸ್ತಕಗಳನ್ನ ತೊಗೊಂಡು ಅವರ ಕ್ಷೇತ್ರದಲ್ಲಿ ಬರೋ ಶಾಲಾ ಕಾಲೇಜುಗಳಿಗೆ ಪುಸ್ತಕ ಕೂಡ ಕೇಳಿದ್ದಾರೆ. ನಾವು ಕೂಡ ಕಾಯ್ತಾ ಇದ್ದೀವಿ, ನೋಡಿ ಯಾರಾದರೂ ಬರ್ತಾರೆ ಅಂತ. ಬಟ್ ಇಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಬೈ ಸ್ಪೀಕರ್. ಹೌದು, ಬೇರೆ ಬೇರೆ ಥರದ ಬುಕ್ ಲವರ್ಸ್ ಬಂದಿದ್ದಾರೆ. ಮತ್ತು ವಿಧಾನಸೌಧದಲ್ಲಿ ಆಗಿರೋದು ಪ್ರಕಾಶಕರಿಗೆಲ್ಲರಿಗೂ ಸಹಿತ ತುಂಬ ಖುಷಿಯಾದ ವಿಚಾರ. ಇದೊಂಥರ ಕನೆಕ್ಟಿಂಗ್ ಸ್ಪೇಸ್ ಅಂತ ಅನ್ನಿಸ್ತು ನಮಗೆ. ಒಂದು ಜನಪ್ರತಿನಿಧಿಗಳು ಇಲ್ಲೇ ಇರೋದ್ರಿಂದ, ಮತ್ತು ಓದುಗರು ಮತ್ತು ಪ್ರಕಾಶಕರು ಇದೊಂದು ಕನೆಕ್ಟಿಂಗ್ ಪಾಯಿಂಟ್ ಆಗಿರೋದು ತುಂಬ ವಿಶೇಷವಾಗಿರೋವಂಥದ್ದು. ಸೊ ಕ್ರೌಡು ಸಹಿತ ಬೇರೆ ಥರ ಇದೆ ಮೇಡಮ್. ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿರೋವಂಥವ್ರು ತುಂಬ ಜನ ಬಂದಿರೋವಂಥದ್ದು. ಸಾಹಿತ್ಯ ಸಮ್ಮೇಳನ ಅಂತಂದರೆ ಓವರಾಲ್ ಇದರಿಂದ ಬರ್ತಾರೆ. ಬಟ್ ಇಲ್ಲಿ ಬೆಂಗಳೂರು ಕ್ರೌಡು ಜಾಸ್ತಿ ಇರೋದು ತುಂಬ ವಿಶೇಷ ಅನ್ನಿಸ್ತು. ಒಂದು ವಿಧಾನಸೌಧದೊಳಗಡೆ ಇಂಥ ಪುಸ್ತಕ ಪ್ರದರ್ಶನ ಮಾಡಬೇಕು ಅಂತ ಆಲೋಚನೆ ಈ ಸರ್ಕಾರಕ್ಕೆ ಮತ್ತು ಸ್ಪೀಕರ್ಗೆ ಬಂದಿರುವಂಥದ್ದು ಒಳ್ಳೆಯ ಸೂಚನೆಯೇ ಅದು. ಬಹುಶಃ ಅವರು ಕೇರಳದಲ್ಲಿ ಹೋಗಿ ಕೇರಳದ ವಿಧಾನ ಮಂಡಲದೊಳಗಡೆ ಅಲ್ಲಿ ಏನು ಪುಸ್ತಕ ಮೇಳ ಮಾಡಿದ್ರು, ಆ ಪುಸ್ತಕ ಮೇಳದಿಂದ ಪ್ರಭಾವಿತರಾಗಿ ಇಲ್ಲಿ ಮಾಡಿರುವಂಥದ್ದು. ಇದು ನಿರಂತರವಾಗಿ ಜನರ ನೋಡಿ ಸಂಪರ್ಕ ಆಗಬೇಕಾದಂಥ ಹಿನ್ನೆಲೆ ಒಳಗಡೆ ಅದಕ್ಕಿಂತ ಮುಖ್ಯವಾಗಿ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಪುಸ್ತಕ ಜ್ಞಾನ ಇವುಗಳ ಪರಿಚಯ ಮಾಡಿಕೊಡುವಂಥ ಕೆಲಸ ಆಗಬೇಕಾದದ್ದು. ಯಾಕೆಂದರೆ ಇವತ್ತಿನ ಈ ಜನಪ್ರತಿನಿಧಿಗಳಿಗೆ ಖಂಡಿತವಾಗಿ 70% ಹೆಚ್ಚು ಜನ ಸಂವಿಧಾನವನ್ನೇ ಓದಿಕೊಂಡವರಲ್ಲ. ಉಳಿದಂತೆ ಬಿಟ್ಟುಬಿಡಿ, ಅವರಿಗೆ ಸಂವಿಧಾನವನ್ನು ಪರಿಚಯಿಸುವಂಥ ಕೆಲಸ ಕೂಡ ಆಗಬೇಕು ಮತ್ತು ಉಳಿದ ಜ್ಞಾನವನ್ನು ಪರಿಚಯಿಸುವಂಥ ಕೆಲಸ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ಇಂಥದೊಂದು ಮೇಳ ಆಗಿದ್ದರೆ ತುಂಬ ಒಳ್ಳೆಯದದು. ಆದರೆ ಅವ್ರಿಗೆ ಈಗಾಗಲೇ ಈ ಶಾಸಕರಿಗೆ 2 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿರ್ತಾರೆ ಮತ್ತು ಆ ಅನುದಾನದ ಮೂಲಕ ಪುಸ್ತಕ ಪರ್ಚೇಸ್ ಮಾಡಿ ತಮಗೆ ಇಷ್ಟವಾದಂಥದ್ದು ಶಾಲೆಗೆ ಗ್ರಂಥಾಲಯ ಇತ್ಯಾದಿಗಳಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಆದರೆ ಆ ಪ್ರತಿನಿಧಿಗಳಿಗೆ ಎಂಥ ಪುಸ್ತಕ ಕೊಡಬೇಕು, ಯಾವುದನ್ನು ಜನರಿಗೆ ತಲುಪಿಸಬೇಕು ಅನ್ನುವಂಥ ಸ್ಪಷ್ಟತೆ ಇದೆ ಅಂತ ನನಗೆ ಅನಿಸಿಲ್ಲ. ಕನಿಷ್ಠ ಪಕ್ಷ ಕಾಂಗ್ರೆಸ್ನವರಾದರೂ ಕೂಡ ತಮ್ಮ ತಾತ್ವಿಕ ನಿಲುವುಗಳೇನದಾವಲ್ಲ, ಒಂದು ಜಾತ್ಯತೀತ ಆಗಿರಬಹುದು ಅಥವಾ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವಂಥ ಕೆಲಸ ಆಗಿರಬಹುದು, ಅದು ಈ ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂಥದ್ದು ಏನೇನಿದೆಯೋ ಆ ಎಲ್ಲವನ್ನು ಕೂಡ ಅಂದರೆ ತಮ್ಮ ಆ ಸರ್ಕಾರದ ಆಶಯಗಳನ್ನು ಜನಕ್ಕೆ ತಲುಪಿಸುವಂಥ ಸಾಹಿತ್ಯವನ್ನು ಜನಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ಜನಪ್ರತಿನಿಧಿಗಳಿಂದ ಮಾಡಿದರೆ, ಈ ಮೇಳದಿಂದ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಅನ್ನೋದು ಒಂದು ಮೊದಲನೇ ಅಭಿಪ್ರಾಯ. ಮತ್ತು ಈ ಥರ ಜನರನ್ನ ವಿಧಾನಸಭೆ ಹತ್ತಿರಕ್ಕೆ ತರುವಂಥ ಕೆಲಸ ಏನಿದೆಯಲ್ಲ, ಅದು ಪುಸ್ತಕ ಮೇಳ ಆಗ್ಬೋದು, ಇನ್ನೊಂದು ಯಾವುದೋ ಕೆಲಸ ಆಗ್ಬೋದು. ಯಾಕಪ್ಪ ಅಂದ್ರೆ ದೊಡ್ಡ ಅಡ್ಡುಗೋಡೆ ಇದು ಜನಕ್ಕೂ ಮತ್ತು ಈ ವಿಧಾನಸಭೆಗೂ ದೊಡ್ಡ ಅಡ್ಡುಗೋಡೆಯನ್ನು ಕಟ್ಕೊತ ಬಂದಿದ್ದೀವಿ ಮತ್ತು ಅದು ಯಾವತ್ತೂ ಅವರು ಒಳಗಡೆ ಬಿಟ್ಕೊಳ್ಳೋದಂಗೆ ನೋಡ್ಕೊತ ಬಂದಿದ್ದೀವಿ ನಾವು. ಹಾಗಾಗಿ ಈ ಮೇಳಗಳ ಮೂಲಕ ಅವ್ರನ್ನ ಹತ್ತಿರಕ್ಕೆ ತರುವಂಥದ್ದು ಕೆಲಸ ಏನಿದೆಯಲ್ಲ ಅದು ಈ ಮೇಳದಿಂದನೂ ಕೂಡ ಆಗಿದೆ. ಜನಸಾಮಾನ್ಯರು ಬರ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಈ ಜ್ಞಾನ ಹಂಚುವಂಥ ಕೆಲಸ ಈ ಮೇಳದ ಮೂಲಕ ಆದರೆ ಒಳ್ಳೆಯದಾಗ್ತದೆ. ಇದನ್ನು ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದ ಮೇಲೆ ಈ ಸರ್ಕಾರದ ಆಶಯಗಳ ಮೇಲೆ, ಕರ್ತವ್ಯದ ಮೇಲೆ ಅದು ಅವಲಂಬಿತವಾಗಿದೆ ಅಂತ ನನಗನ್ನಿಸ್ತದೆ. ನಿಮ್ಮ ಈ ದಿನ.com ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ. ಕರ್ನಾಟಕದ 50 ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ. ಇನ್ನೇಕೆ ತಡ, ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಒಬ್ಬರು ಬಂದಿದ್ದರು, ಗೌರಿಬಿದೂರಿನ
ಶಾಸಕರು ಬಂದಿದ್ದರು, ಪುಸ್ತಕ ನೋಡಿಕೊಂಡ್ರು. ನಮಗೊಂದು ಅವಕಾಶ ಇದೆ ಸರ್, ನಾವು ಈ ಥರದ ಆಶಯಗಳ ಪುಸ್ತಕಗಳನ್ನ ನಾವು ಜನಕ್ಕೆ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಮಾಡ್ತಾರೆ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಉಳಿದ ಎಲ್ಲ ಶಾಸಕರಿಗೆ ಕೂಡ ಅಟ್ಲೀಸ್ಟ್ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರಿಗೆ ಒಂದು ಸೂಚನೆಯನ್ನು ಕೊಡುವಂಥದ್ದು, ಪುಸ್ತಕ ಕೊಡುವಂಥದ್ರ ಜೊತೆಗೆ ಯಾವ ಥರದ ಪುಸ್ತಕಗಳನ್ನು ನೀವು ಗ್ರಂಥಾಲಯಕ್ಕೆ, ಲೈಬ್ರರಿಗಳಿಗೆ ಅಥವಾ ಶಾಲಾ ಕಾಲೇಜುಗಳಿಗೆ ಯಾವುದನ್ನು ನೀವು ಕೊಡಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಡುವಂಥ ಅಗತ್ಯ ಇದೆ ಅಂತ ನನಗೆ. ಇದೊಂದು ಸರ್ಕಾರದ ಒಳ್ಳೆಯ ಪ್ರಯತ್ನ, ಅಭಿನಂದನೆ ಹೇಳಲೇಬೇಕು. ಇದು ಪ್ರತಿ ವರ್ಷ ನಡೆಸಿದ್ರೆ ಇನ್ನೂ ಉತ್ತಮ ಅಂತ ಅನಿಸುತ್ತೆ. ಇಲ್ಲಿ ಎಲ್ಲ ರೀತಿಯ ಅಭಿರುಚಿ ಇರುವಂತಹ ಓದುಗರು ಬರ್ತಾ ಇದ್ದಾರೆ, ಎಲ್ಲ ಸ್ಟಾಲ್ಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ, ಅವ್ರಿಗೆ ಇಷ್ಟವಾದಂಥ ಪುಸ್ತಕಗಳನ್ನ ಕೊಳ್ತಾ ಇದ್ದಾರೆ. ಇನ್ನಷ್ಟು ವ್ಯವಸ್ಥೆಗಳನ್ನ ಸರಿ ಮಾಡಿಕೊಂಡ್ರೆ ಪರಿಣಾಮಕಾರಿಯಾಗಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಆಗ್ತದೆ. ವ್ಯವಸ್ಥೆ ಮಾಡಿರುವಂಥ ಪ್ರಕಾಶಕರ ಸಂಘಕ್ಕೂ ಮತ್ತು ಸರ್ಕಾರಕ್ಕೂ ಅಭಿನಂದನೆಯನ್ನು ತಿಳಿಸ್ತೀನಿ. ಫಸ್ಟ್ ಟೈಮ್ ವಿಧಾನಸೌಧ ಆವರಣದಲ್ಲಿ ಪುಸ್ತಕ ಮೇಳ ಆಯೋಜನೆ ಮಾಡಿದ್ದಾರೆ. ಸೊ ಇದರಲ್ಲಿ ನಮ್ಮ ನಿರೀಕ್ಷೆ ಇದ್ದಿದ್ದು, ಆ್ಯಕ್ಚುಲಿ ಅವರು ನಮಗೆ ಮೀಟಿಂಗ್ ಕರೆದಾಗೆಲ್ಲ ಹೇಳಿದ್ದು, MLAಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಅವ್ರಿಗೆ ಸರ್ಕಾರದ ವತಿಯಿಂದ ಅವ್ರಿಗೆ ಅನುದಾನ ಕೊಟ್ಟು ಸೊ ಒಂದಷ್ಟು ಪುಸ್ತಕಗಳನ್ನ ತೊಗೊಂಡು ಅವರ ಕ್ಷೇತ್ರದ ಶಾಲಾ ಕಾಲೇಜುಗಳಿಗೆ ಮತ್ತು ಅವರ ಹಿಂಬಾಲಕರಿಗೆ ಹಂಚೋದು, ಆ ಥರ ಏನೋ ಒಂದು ಸ್ಕೀಮ್ ಮಾಡಿ ಇದು ಮಾಡಿದ್ರು. ಮತ್ತು ಬೆಂಗಳೂರಿನಲ್ಲಿ ಯೂಶ್ವಲಿ ಇನ್ನೊಂದು ಏನಂತ ಹೇಳಿದ್ರೆ ಪುಸ್ತಕಗಳು ಪ್ರದರ್ಶನಗಳು ಹೆಚ್ಚಾಗಬೇಕು. ಇದು ನಮ್ಮ ಪ್ರಕಾಶಕರು ಮತ್ತು ಬುಕ್ ಸೆಲ್ಲರ್ಸ್ ಕಡೆಯಿಂದ ಭಾಳ ಮುಂಚೆಯಿಂದನೂ ಇದ್ದಂಥ ಆಗ್ರಹ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರೋ ಪಾಪ್ಯುಲೇಷನ್ಗೆ ಪುಸ್ತಕಗಳು ಎಷ್ಟು ಎಕ್ಸಿಬಿಷನ್ ಆದ್ರೂ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರ್ತವೆ. ಪ್ರತಿ ವರ್ಷಕ್ಕೆ ಕನಿಷ್ಠ 4 ರಿಂದ 5 ಪುಸ್ತಕ ಮೇಳಗಳು ಆಗಬೇಕು ಬೇರೆ ಬೇರೆ ಕಡೆಯಿಂದ, ಮತ್ತು ಬೆಂಗಳೂರಿನ ಸುತ್ತ ಆವರಣದಲ್ಲೂ ಆಗಬೇಕು ಅನ್ನೋದು ನಮ್ಮ ಬುಕ್ ಸೆಲ್ಲರ್ಸ್ ಮತ್ತು ಪಬ್ಲಿಷರ್ದ ಆಗ್ರಹ ಯಾವತ್ತೂ ಇತ್ತು. ಸೊ ಈ ಸರ್ಕಾರ ಬಂದ ಮೇಲೆ ಅದರಲ್ಲೂ ಖಾದರ್ ಸರ್ ಇದಕ್ಕೆ ಮುತುವರ್ಜಿ ತೊಗೊಂಡು ಅವರ ಹಿತದೃಷ್ಟಿಯಿಂದ ಮಾಡಿದ್ದಾರೆ. ಸೊ ಇದು ಭಾಳ ಒಳ್ಳೆ ಬೆಳವಣಿಗೆ ಆ್ಯಕ್ಚುಲಿ. ಮತ್ತು ಇದು ಜನಸಾಮಾನ್ಯರಿಗೆ ಇನ್ನೂ ಮುಕ್ತ ಪ್ರವೇಶ ಹೆಚ್ಚಾಗಿ, ಸೊ ಇನ್ನೂ ಹೆಚ್ಚಿನ ಕರ್ನಾಟಕದಿಂದ ಬಹಳಷ್ಟು ಪಬ್ಲಿಷರ್ಸ್ ಇದ್ದಾರೆ, ಬುಕ್ ಸೆಲ್ಲರ್ಸ್ ಇದ್ದಾರೆ, ಅವರೆಲ್ಲರಿಗೂ ಸಿಗುವಂಥ ಅನುಕೂಲ ಆಗುವಂಥ ಭಾಳ ದೊಡ್ಡ ಜಾಗಗಳಲ್ಲಿ ಸರ್ಕಾರದ ವತಿಯಿಂದನೇ ಈ ಥರ ಫ್ರೀ ಸ್ಟಾಲ್ಗಳನ್ನೆಲ್ಲ ಕೊಟ್ಟು ಆಯೋಜನೆ ಮಾಡಿದ್ರೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬುಕ್ ಸೆಲ್ಲರ್ಸ್ಗೆ ಬರುವಂಥ ಲಾಭಗಳು ಬಹಳ ಕಡಿಮೆ. ಯಾಕಂದರೆ ನಮ್ಗೆ ಸಾಗಣೆ ವೆಚ್ಚ ಇರುತ್ತೆ, ನಾವು ಅದ್ರಲ್ಲಿ ರಿಯಾಯಿತಿ ಕೊಡ್ತೀವಿ, ಮತ್ತು ಪ್ರಿಂಟಿಂಗ್ ಪ್ರೆಸ್ ಮತ್ತು ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ, ಭಾಳಷ್ಟು ಸಮಸ್ಯೆಗಳಿರ್ತವೆ. ಅಂಥದ್ರಲ್ಲಿ ನಾವು ಎಲ್ಲ ಕಡೆಯೂ ಸ್ಟಾಲ್ಗೆ ದುಡ್ಡು ಕೊಟ್ಟು ಅದಕ್ಕೆ ಇದು ಮಾಡಿ ಲಾಭ ತೆಗೆಯೋದು ಭಾಳ ಕಷ್ಟ. ಹಾಗಾಗಿ ಸರ್ಕಾರದ ವತಿಯಿಂದನೇ ಈಗ ಕರ್ನಾಟಕದ ಸಮ್ಮೇಳನ ಆಯಿತು, ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅದೇ ರೀತಿ ಪ್ರತಿ ಜಿಲ್ಲೆಗಳಲ್ಲೂ ವರ್ಷಕ್ಕೆ ಕನಿಷ್ಠ ಒಂದು 2-3 ಆದರೂ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದ್ರೆ ಇದು ನಮಗೆ ಭಾಳ ಅನುಕೂಲ ಆಗುತ್ತೆ. ಇದು ಒಳ್ಳೆ ಇನಿಷಿಯೇಟಿವ್ ಆ್ಯಕ್ಚುಲಿ. ಇದು ಮೊದಲನೇ ವರ್ಷ ಚೆನ್ನಾಗಿ ಬರ್ತಾ ಇದ್ದಾರೆ ಜನ, ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ವರ್ಷ ಇದು ಇಂಪ್ಲಿಮೆಂಟ್ ಆಗಿ ಈ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನೆಲ್ಲ ಬಗೆಹರಿದ ಆದಮೇಲೆ ಇನ್ನೂ ಚೆನ್ನಾಗಿ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಮೊಟ್ಟಮೊದಲನೇ ಬಾರಿಗೆ ಮಾನ್ಯ ಸಭಾಧ್ಯಕ್ಷರು ವಿಧಾನಸೌಧದ ಆವರಣದಲ್ಲಿ ಪುಸ್ತಕ ಪ್ರದರ್ಶನ, ವಿಶೇಷವಾಗಿ ಕನ್ನಡ ಪುಸ್ತಕಗಳಿಗೆ ಹೆಚ್ಚು ಮಾನ್ಯತೆ ಕೊಟ್ಟು ಈ ಥರದ ಒಂದು ವ್ಯವಸ್ಥೆ ಮಾಡಿರೋದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕಾಗಿ ಅವರಿಗೆ ಮತ್ತು ಅವರೆಲ್ಲ ಪರಿವಾರಕ್ಕೆ ಕೂಡ ನಾನು ಎಲ್ಲ ಪ್ರಕಾಶಕರ ಪರವಾಗಿ, ಲೇಖಕರ ಪರವಾಗಿ ಮತ್ತು ಓದುಗರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ದಿನ ನಾವೇನಾಗ್ತಾಯಿತ್ತು ಅಂದರೆ ವಿಧಾನಸೌಧಕ್ಕೆ ಒಳಗಡೆ ಬರಬೇಕಾದ್ರೇ ತುಂಬ ಕಷ್ಟ ಆಗ್ತಾಯಿತ್ತು. ಆದರೆ ಈಗ ಎಷ್ಟೋ ಜನ ಇದೊಂದು ಪಿಕ್ನಿಕ್ ಸ್ಪಾಟ್ ಥರ ಆಗಿಬಿಟ್ಟಿದೆ. ಎಷ್ಟೋ ಜನ, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಯುವಜನ ಈ ಸ್ಥಳಕ್ಕೆ ಬರ್ತಾ ಇದ್ದಾರೆ, ಪುಸ್ತಕಗಳು ನೋಡ್ತಾ ಇದ್ದಾರೆ, ಪುಸ್ತಕಗಳನ್ನು ಕೂಡ ಕೊಂಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ದೊಡ್ಡ ಬೆಳವಣಿಗೆ ಅನಿಸುತ್ತೆ. ಬೆಂಗಳೂರು ಆಧುನಿಕವಾಗಿ ಸಾಕಷ್ಟು ಪ್ರಗತಿಯನ್ನು ಹೊಂದಿದರೂ ಕೂಡ ಈ ಥರದ ಒಂದು ಪುಸ್ತಕ ಪ್ರದರ್ಶನದ ಅವಶ್ಯಕತೆ ಇದೆ ಅನ್ನೋದನ್ನು ಇದು ಮತ್ತೆ ಸಾಬೀತುಪಡಿಸಿದೆ. ಮೊದಲು ಅರಮನೆ ಮೈದಾನದಲ್ಲಿ ಈ ಥರದ ಪ್ರದರ್ಶನಗಳು ನಡೀತಾ ಇತ್ತು. ಅದು ಇಂಟರ್ನ್ಯಾಷನಲ್ ಕೂಡ ತುಂಬ ಮಾನ್ಯತೆಯನ್ನು ಕೂಡ ಗಳಿಸ್ಕೊಂಡಿತ್ತು. ಕಾರಣಾಂತರಗಳಿಂದ ಅದು ನಡೀತಾ ಇಲ್ಲ. ಮತ್ತು ಈಗಾಗಲೇ ಈ ಥರದ ಪ್ರದರ್ಶನವನ್ನು ಪ್ರತಿ ವರ್ಷ ಮಾಡ್ತೀವಿ ಅಂತ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ವ್ಯವಸ್ಥೆ ಸಣ್ಣ ಪುಟ್ಟದ ದೋಷಗಳಿದ್ದೇ ಇರುತ್ತೆ, ಆದರೆ ಈ ಥರದೊಂದು ಪ್ರಯತ್ನಕ್ಕೆ ನಾವು ಯಾವಾಗಲೂ ಋಣಿಯಾಗಿರಬೇಕು. ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ನಾವೇ ಅದನ್ನು ಅನುಸರಿಸ್ಕೊಂಡು ಮುಂದೆ ಹೋಗಬೇಕು. ತುಂಬ ಚೆನ್ನಾಗಿದೆ. ಆಮೇಲೆ ವಿಶೇಷವಾಗಿ ನನಗೆ ಇಲ್ಲಿ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಅಂತಂದರೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯಂ ಅವರ ಪುಸ್ತಕಗಳು ನಮ್ಮ
ಮಳಿಗೆಯಲ್ಲಿ ಹೆಚ್ಚು ಮಾರಾಟವಾಗ್ತಾ ಇದೆ. ಯಾಕೆಂತಂದರೆ ಅವರು IAS ಮತ್ತು KASಗೆ ಪಾಠ ಮಾಡ್ತಿದ್ದರು. ಇಲ್ಲಿಯ ಅನೇಕ ಅವರ ಅಧಿಕಾರಿಗಳು ಬಂದು ತಮ್ಮ ಗುರುಗಳ ಪುಸ್ತಕ ಅಂತ ಹೇಳಿ ಕೊಂಡ್ಕೊಳ್ತಾ ಇರೋದನ್ನು ನೋಡ್ತೀವಿ. ಆಮೇಲೆ ಎರಡನೇದು ರಹಮತ್ ತರೀಕರೆ ಅವರ ಪುಸ್ತಕಗಳು. ಅವರು ಸಾಕಷ್ಟು ಜಾಲತಾಣದಲ್ಲಿ ತಮ್ಮ ಪುಸ್ತಕಗಳ ಬಗ್ಗೆ ವಿಚಾರಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ಅವರ ಪುಸ್ತಕಗಳು ಹೆಚ್ಚು ಮಾರಾಟ ಆಗ್ತಾಯಿದೆ. ಹಾಗೆಯೇ ಶೆಟ್ಟರ್ ಅವರ ಪುಸ್ತಕಗಳು ವಿಶೇಷ ಏನಂತಂದರೆ ಹೆಚ್ಚು ಈ IT-ನಲ್ಲಿರುವಂಥವ್ರು ಮತ್ತು ಬೇರೆ ಬೇರೆ ಕೆಲಸಗಳು ಕನ್ನಡದ ಅಧ್ಯಾಪಕರ ಮದ್ದು ಅವರೇ ಬರ್ತಾಯಿದ್ರು. ಈಗ ಬೇರೆ ಬೇರೆ ವೃತ್ತಿ ಬಾಂಧವರು ಕೂಡ ಬರ್ತಾ ಇರೋದು ಭಾಳ ಸಂತೋಷದ ಸಂಗತಿ. ಯಾವ ರಿಯಾಯಿತಿನೂ ಹೆಚ್ಚಿಗೆ ನಿರೀಕ್ಷಿಸದೆ ಚೌಕಾಶಿ ಮಾಡದೆ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇರೋದು ಭಾಳ ಸಂತೋಷ. ವಿಶೇಷವಾಗಿ ಕನ್ನಡ ನಾಡು ನುಡಿ ಮತ್ತು ಇತಿಹಾಸದ ಬಗ್ಗೆ ಇರುವಂಥ ಪುಸ್ತಕಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತ ನನಗನ್ಸುತ್ತೆ. ಧನ್ಯವಾದಗಳು ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.